ಇದು ಮಾಂಸ ಅಲ್ಲ, ಮಟನ್ ಅಲ್ಲ, ಇದು ನಾಯಿ ಮಾಂಸ ಅನ್ನುವಂತ ಒಂದು ಆರೋಪ ಬಂತು. ಮತ್ತೆ ರೈಲಿನಲ್ಲಿ ಮಾಂಸವನ್ನ ತರುವ ಹಾಗೆ ಇಲ್ಲ. ಇಲ್ಲಿರುವ ಪ್ರಶ್ನೆ, ಆ ಮಾಂಸ ಯಾವುದು? ಮತ್ತೆ ಯಾವುದೇ ಥರ್ಮಾಕೋಲಲ್ಲಿ ನೀವು 4-5 ದಿನ ಮಾಂಸವನ್ನ ನೀವು ಸುರಕ್ಷಿತವಾಗಿ ಹೈಜೆನಿಕ್ ಆಗಿ ಯಾವುದೇ ಕಾರಣಕ್ಕೂ ಅದನ್ನ ಸಾಗಾಟ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅನಾರೋಗ್ಯಕರವಾದಂತ ಕೊಳೆತ ಮಾಂಸವನ್ನ ಬೆಂಗಳೂರಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡಲಾಗ್ತಾ ಇದೆ 12 ವರ್ಷದಿಂದ ಅಂತಾರೆ. ಹಾಗಾದ್ರೆ ಸರ್ಕಾರ ಏನು ಸತ್ತೋಗಿತ್ತೇನು? ಹೋಟೆಲ್ನವರು ಕೂಡ ಯಾರ್ಯಾರು ಇವರಿಗೆ ಸರಬರಾಜು ಮಾಡ್ತಾ ಇದ್ರು, ಅವರು ಯಾರ್ಯಾರು ಇವರಿಂದ ಮಾಂಸವನ್ನ ತೆಗೆದುಕೊಳ್ತಾ ಇದ್ರು ಅಂಥವ್ರು ಎಲ್ಲರನ್ನು ಕಾನೂನಿನ ಕುಣಿಕೆಗೆ ಒಳಪಡಿಸ್ಬೇಕು, ತನಿಖೆಗೆ ಒಳಪಡಿಸ್ಬೇಕು. ಯಾಕೆಂತಂದ್ರೆ ಇದು ನಂಬಿಕೆಯ ಪ್ರಶ್ನೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಂಸದ ದಂಗಲ್ ನಡೀತಾ ಇದೆ. ಮೆಜೆಸ್ಟಿಕ್ಕಿನ ರೈಲ್ವೆ ಸ್ಟೇಷನ್ನಿನ ಹಿಂಭಾಗದಲ್ಲಿ ನಿನ್ನೆ ಸಂಜೆ 2-2.5 ಗಂಟೆಗಳ ಕಾಲ ಒಂದು ದೊಡ್ಡ ಹೈಡ್ರಾಮಾ ನಡೆಯಿತು. ಅದರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ನೀವು ಅದರ ವಿವರಗಳನ್ನು, ವರದಿಗಳನ್ನು ನೋಡಿರ್ತೀರಿ. ಆದರೆ ಅದರ ಬಗ್ಗೆ ಕೆಲವು ಪ್ರಶ್ನೆಗಳು ಮೂಲಭೂತವಾಗಿ ಹುಟ್ಟುಕೊಂಡಿದ್ದಾವೆ. ಒಂದು ದಿನಕ್ಕೆ ಬೆಂಗಳೂರಿಗೆ 14,000 ಕೆಜಿಗಳು ಮಾಂಸಗಳ ಸರಬರಾಜು ಆಗ್ತಾ ಇದೆ. ಇಲ್ಲಿಯ ಡಿಮಾಂಡನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣದಿಂದ ನಾವು 12 ವರ್ಷದಿಂದ ರಾಜಸ್ಥಾನದಿಂದ ಮಾಂಸವನ್ನು ತರಿಸ್ತಾ ಇದ್ದೇವೆ. ಇದು ಅಬ್ದುಲ್ ರಜಾಕ್ ಅವರ ಹೇಳಿಕೆ. ರಜಾಕ್ ಅಂದರೆ ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಧರ್ಮದ ಒಂದು ಅಥವಾ ಧರ್ಮಾಂತರದ ಅಥವಾ ಹಿಂದೂ ಮುಸ್ಲಿಂ ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಡಿಬೇಟ್ ಇದ್ದರೆ, ಯಾವುದೇ ಟಿ ವಿಗಳಿರಲಿ, ಅಲ್ಲಿ ಇವರು ಕಾಯಂ ಪ್ರತಿನಿಧಿಗಳಾಗಿರ್ತಾರೆ. ಭಾಳ ಆಕ್ರೋಶದಿಂದ ಮಾತಾಡ್ತಾರೆ, ಅಧಿಪ್ರಸಂಗದಿಂದ ಮಾತಾಡ್ತಾರೆ ಮತ್ತು ಕೆಲವು ಸಾರಿ ಅಸಂವಿಧಾನಿಕವಾದಂಥ ತೀರ್ಮಾನಗಳನ್ನು ಕೊಡುವ ಮಟ್ಟಕ್ಕೂ ಇವರ ಮಾತು ಹೋಗ್ತಾ ಇದೆ. ಯಾವುದೋ ಒಂದು ಟಿ ವಿಯಲ್ಲಿ ಬಹುಶಃ ವಿಸ್ತಾರದಲ್ಲಿ ಕಾಣುತ್ತೆ, ಇವರು ಬಳಸಬಾರದ ಶಬ್ದವನ್ನು ಅಸಂವಿಧಾನಿಕವಾಗಿ ಪ್ರಧಾನಿಯವರಿಗೆ ಬಳಸಿದ್ರಿಂದ ಅವರನ್ನು ಡಿಬೇಟ್ನಿಂದ ಹೊರಗೆ ಹೋಗುವಂತೆ ಅವರನ್ನು ಸೂಚಿಸಲಾದದ್ದನ್ನು ನಾವು ಗಮನಿಸಿದ್ದೇವೆ. ಇದೇ ಮಾಂಸದ ಒಂದು ಸಾಗಾಟದ ಪ್ರಶ್ನೆಯಲ್ಲಿ ಈಗ ಹುಟ್ಟುಕೊಂಡಿರೋದು, ಇದು ಯಾವ ಮಾಂಸ? 90 ಬಾಕ್ಸ್ಗಳಲ್ಲಿ 4,500 ಕೆಜಿಗಳಷ್ಟು ಮಾಂಸ ಬಂದಿದೆ. ಕಳೆದ 6 ತಿಂಗಳಿಂದ ರಿಜ್ವಾನ್ ಖುರೇಷಿ ಮತ್ತು ಹಿಲಾಲ್ ಅಹಮದ್ ಅನ್ನುವರು ಆಹಾರ ಇಲಾಖೆಗೆ, BBMPಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಇವರು ಕಂಪ್ಲೇಂಟನ್ನು ಮಾಡಿದ್ದಾರೆ. ಈ ಹಿಲಾಲ್ ಅಹಮದ್ ಅನ್ನುವರು 2.5 ತಿಂಗಳ ಹಿಂದೆ ಏರ್ಪೋರ್ಟಿನ ಹತ್ರ ಒಂದು ಪ್ರತಿಷ್ಠಿತವಾದಂಥ 5 ಸ್ಟಾರ್ ಹೋಟೆಲಿಗೆ ಹೋಗಿ ಅಲ್ಲಿ ಮಾಂಸದ ಊಟವನ್ನು ಆರ್ಡರ್ ಮಾಡಿದಾಗ ಅವರಿಗೆ ಅಲ್ಲಿ ಮಟನ್ ತಿಂತಾ ಇರುವಾಗ ಅಥವಾ ತಿನ್ನುವ ಪೂರ್ವದಲ್ಲಿ ಅದು ಅತ್ಯಂತ ಅಸಹ್ಯವಾದಂಥ, ವಾಸನೆಯುಕ್ತವಾದಂಥ ಮತ್ತು ಯಾವುದೋ ಒಂದು ಸಂದೇಹಾಸ್ಪದವಾದಂಥ ಒಂದು ಮಾಂಸ ಅನ್ನೋದು ಅವರಿಗೆ ಗಮನಕ್ಕೆ ಬರುತ್ತೆ. ಅಲ್ಲಿ ಅವರು ಗಲಾಟೆಯನ್ನು ಮಾಡ್ತಾರೆ. ಇದರ ವೆಂಡರ್ ಯಾರು, ನಿಮಗೆ ಈ ಮಾಂಸ ಎಲ್ಲಿಂದ ಸರಬರಾಜಾಗತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಅಲ್ಲಿ ಸಿಗೋದಿಲ್ಲ. ಗಲಾಟೆ ಮಾಡಬೇಡಿ, ಬೇರೆ ಕಸ್ಟಮರ್ ಮೇಲೆ ಪರಿಣಾಮ ಆಗುತ್ತೆ, ನಮ್ಮ ರೆಪ್ಯುಟೇಷನ್ನ ಪ್ರಶ್ನೆ ಅಂತಾರೆ. ಅವರಲ್ಲಿ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಮಾಡಿರ್ತಾರೆ. ಅದೇ ರೀತಿ BBMPಗೆ ಮಾಡಿರ್ತಾರೆ ಮತ್ತು ಆಹಾರ ಸರಬರಾಜು ಇಲಾಖೆಗೆ ಮಾಡಿರ್ತಾರೆ. ಆಹಾರ ಸರಬರಾಜಿನ ನಿಯಮಗಳನ್ನು ಪಾಲಿಸ್ತಾರಾ ಇಲ್ಲವೋ ಅಂತ ಚೆಕ್ ಮಾಡುವಂಥ ವಿಭಾಗಕ್ಕೂ ಕಂಪ್ಲೇಂಟ್ ಮಾಡಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಕೂಡ ಕಂಪ್ಲೇಂಟನ್ನು ಮಾಡಿರ್ತಾರೆ. DK ಶಿವಕುಮಾರಿಂದ ಅವರಿಗೆ ಒಂದು ರಿಟರ್ನ್ ಉತ್ತರ ಬರುತ್ತೆ, BBMPಯ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಇದನ್ನು ಪರಿಶೀಲಿಸಿ ಅಂತ. ಆದರೆ ಯಾವುದೇ ಇಲಾಖೆಯೂ ಕೂಡ ಮೌನವಾಗಿರ್ತದೆ. 3 ಕಂಪ್ಲೇಂಟ್ಗಳನ್ನು ಕೊಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಟವರ ಹತ್ರ ವಿಚಾರಿಸಬೇಕು ತಾನೇ ನಿಯಮ ಪ್ರಕಾರ. ಈ ಕಂಪ್ಲೇಂಟ್ ಏನಾಗಿದೆ, ಏನಾಯಿತು, ಯಾಕೆ, ನಿಮಗೆ ಯಾಕೆ ಸಂದೇಹ, ಈ ವಿಷಯದ ಮೇಲೆ ಏನಾಗಬೇಕು ಅಂತ ಭಾವಿಸ್ತೀರಿ,
ಈ ಥರದ್ದನ್ನು ಕಂಪ್ಲೇಂಟ್ ಕೊಟ್ಟವರನ್ನು ಕರೆದು ವಿಚಾರಿಸಬೇಕು. ಆದರೆ BBMPಯ ಸಂಬಂಧಪಟ್ಟಂಥ ಇಲಾಖೆ ಅದರ ವರಿಷ್ಠರು ಯಾವ ರಜಾಕ್ ಮೇಲೆ ಕಂಪ್ಲೇಂಟ್ ಮಾಡಿದಾರೋ ಈ ರಿಜ್ವಾನ್ ಕುರೇಶಿ ಮತ್ತು ಹಿಲಾಲ್ ಅಹಮದ್ ಆ ಕಂಪ್ಲೇಂಟನ್ನು ಮಾಡಿದ ವ್ಯಕ್ತಿಯನ್ನು ಕರ್ಕೊಂಡು ಅವರೊಟ್ಟಿಗೆ ಶಾಮೀಲಾಗಿ ಅದನ್ನು ನಾವು ಪರಿಶೀಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವ್ರಿಗೇನಾಯಿತು, ಓಹೋ ನಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ಅಧಿಕೃತವಾದಂಥ ಮಾಹಿತಿಯೂ ಸಿಗೋದಿಲ್ಲ, ನ್ಯಾಯವೂ ಸಿಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ನಿನ್ನೆ ರೈಲ್ವೆ ಸ್ಟೇಷನ್ನಲ್ಲಿ ಕಾದು ಕೂತಿದ್ರು. ಇವರು ಕಂಪ್ಲೇಂಟ್ ಮಾಡುವ ಮೊದಲು ರೈಲ್ವೆ ಸ್ಟೇಷನ್ನಲ್ಲಿ ಮೈಸೂರು ಎಕ್ಸ್ಪ್ರೆಸ್ಸು ರಾಜಸ್ಥಾನದಿಂದ ಬರುವಂಥದ್ದು, ಅದು 4 ರಿಂದ 5 ದಿನ ಹಿಡಿಯುವಂಥ ಟ್ರೈನ್ ಅದು. ಆ ಟ್ರೈನ್ನಲ್ಲಿ ಮೊದಲು ಬರುವಂಥ ಏನಿತ್ತು ಅದು ಯಾವುದೇ ಒಂದು ಗೂಡ್ಸ್ ಇರಲಿ, ಯಾವುದೇ ಲಗೇಜ್ ಇರಲಿ, ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲೇ ಅದು ಸಾಗಾಟ ಆಗ್ತಾ ಇತ್ತು. ಆದರೆ ಇವರ ಕಂಪ್ಲೇಂಟ್ ಆದ ನಂತರ ಬಂದಂಥ ಎಲ್ಲ ಮಾಂಸದ ಬಾಕ್ಸ್ಗಳು ಹಿಂಬಾಗಿಲಿನಿಂದ ಹೋಗಿ ಅಲ್ಲಿ ರೋಡಲ್ಲಿ ಅದು ಡಂಪ್ ಆಗಿ ಅಲ್ಲಿಂದ ಲೋಡ್ ಆಗಿ ಹೋಗಬೇಕಾದ ಜಾಗಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಇವರು ನಿನ್ನೆ ಹಿಂಭಾಗದ ರೋಡಲ್ಲಿ ಇದೇ ರಿಜ್ವಾನ್ ಕುರೇಶಿ, ಹಿಲಾಲ್ ಅಹಮದ್ ಮತ್ತು ಮೆಜೆಸ್ಟಿಕ್ಕಿನ ಬಹುತೇಕ ತಲೆತಲಾಂತರದಿಂದ ಬಹಳಷ್ಟು ವರ್ಷಗಳಿಂದ ತಲೆಮಾರುಗಳಿಂದ ಮಾಂಸದ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಮುಸ್ಲಿಂ ಸಮುದಾಯದವರು, ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಭಾಗಿಯಾಗಿದ್ವು. ಹಾಗಾಗಿ ಇಲ್ಲಿ ಒಂದು ದೊಡ್ಡದಾದಂಥ ಗಲಾಟೆ ನಡೆಯಿತು. ಅಲ್ಲಿ ದಿಢೀರಂತ ರಜಾಕ್ ಈ TV ಸ್ಟಾರ್ ಏನಿದ್ದಾರೆ, ಈ ಡಿಬೇಟ್ ಸ್ಟಾರ್, ಅಲ್ಲಿ ಪ್ರವೇಶ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟವನು ನಾನೇ ತರಿಸ್ತಾ ಇರೋದು, ನನಗೆಲ್ಲ ಲೈಸೆನ್ಸು ಇದೆ, ಕಾನೂನು ಪ್ರಕಾರವೇ ಮಾಡ್ತಾ ಇದ್ದೇನೆ ಅನ್ನುವಂಥ ಆವಾಜ್ ಹಾಕ್ತಾರೆ. ಹಾಗಾದರೆ ಪರಿಶೀಲಿಸೋಣ ಅಂತ ಹೊರಟಾಗ ಯಾವ ಬಾಕ್ಸನ್ನು ಓಪನ್ ಮಾಡಲಿಕ್ಕೆ ಬಿಡುವುದಿಲ್ಲ. ಆ ನಂತರ ಪೊಲೀಸರು ಎಂಟ್ರಿ ಆಗ್ತಾರೆ. ಅಲ್ಲಿ ಆವಾಗ ಏನಾಗುತ್ತೆ, ಅದನ್ನು DCP ಚಂದನ್ ಅವರು ಎಂಟ್ರಿ ಆಗ್ತಾರೆ. ಆವಾಗ ಅದನ್ನು ಓಪನ್ ಮಾಡಲಿಕ್ಕೆ ಬಿಡ್ತಾರೆ. ಓಪನ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಆದಂಥ ಗಲಾಟೆಯಲ್ಲಿ ಬಂದಂಥ ವಿಷಯ ಏನು ಅಂತಂದರೆ, ಇಡೀ ದೇಶದಲ್ಲಿ 750 ರಿಂದ 800 ರೂಪಾಯಿ ಫರ್ kg ಮಟನ್ ಮಾರಾಟ ಆಗ್ತಾ ಇದೆ. ಈ ಮಾಂಸವನ್ನು ಇವರು ತರಿಸ್ತಾ ಇದ್ದಾರಲ್ಲ, ಈ ಮಾಂಸವನ್ನು 500 ರಿಂದ 550 ರೂಪಾಯಿ ಮಾರ್ತಾ ಇದ್ದಾರೆ. 80%ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಿಗೆ ಇವರ ಮಾಂಸವೇ ಮಾರಾಟ ಆಗ್ತಾ ಇದೆ. ಮತ್ತು ಇದು ಗೋಡೌನ್ಗೆ ಹೋಗುತ್ತೆ. ಗೋಡೌನ್ಗೆ ಹೋದ ಮೇಲೆ ಅಲ್ಲಿಂದ ಅದು ಹೋಟೆಲ್ಗೆ ಹೋಗುತ್ತೆ. ಈ ಕಂಪ್ಲೇಂಟ್ ಕೊಟ್ಟವರ ವಾದ ಏನು ಅಂತ ಭಾವಿಸಿದರೆ, ಮೊದಲನೇದಾಗಿ ಇವರಿಗೆ ಸಂದೇಹ ಬಂದದ್ದು ರೇಟು. ಯಾವುದೇ ಕಾರಣಕ್ಕೂ ದೇಶದಲ್ಲಿ 750 ರಿಂದ 800 ರೂಪಾಯಿ ಕಡಿಮೆ ಇದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದರ ಮೂಲ ರೇಟೇ ಅಷ್ಟು. ಇವರು 500 ರಿಂದ 550 ರೂಪಾಯಿಗೆ ಹೇಗೆ ಕೊಡ್ತಾರೆ? ಅದರಲ್ಲೂ ಏನು 5 ದಿನ ಪ್ರಯಾಣ ಮಾಡಿ, ಅದರಲ್ಲೂ ರಾಜಸ್ಥಾನದ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲಿ ಲೋಡ್ ಆಗ್ತದೋ ಅಲ್ಲಿಂದ ಇದನ್ನು ಸ್ಲಾಟ್ ಮಾಡ್ತಾರಲ್ಲ, ಅಂದರೆ ಕತ್ತರಿಸ್ತಾರಲ್ಲ, ವಧೆ ಮಾಡ್ತಾರಲ್ಲ, ಆ ವಧೆ ಮಾಡಿ ಅದನ್ನು ಬಾಕ್ಸ್ ಮಾಡ್ತಾರಲ್ಲ, ಅಲ್ಲಿಗೆ 400 ಕಿಲೋಮೀಟ್ರ್ ವ್ಯತ್ಯಾಸ ಇದೆ. 400 ಕಿಲೋಮೀಟ್ರ್ ರೋಡಲ್ಲಿ ಬರ್ತದೆ, ಆಮೇಲೆ ಇಲ್ಲಿ ಲೋಡ್ ಆಗುತ್ತೆ. ಅಷ್ಟಾಗಿಯೂ ಕೂಡ ಇಲ್ಲಿಂದ ಮತ್ತೆ ಲೋಡ್ ಆಗಿ ಅಲ್ಲಿ ಅವರ ಏನು ಸ್ಟೋರೇಜ್ ಏನಿದೆ, ಗೋಡೌನ್, ಕೋಲ್ಡ್ ಸ್ಟೋರೇಜು ಅಲ್ಲ ಅಂತ ಹೇಳ್ತಾರೆ ಅವರು, ಅಲ್ಲಿಗೆ ಅದು ಹೋಗುತ್ತೆ. ಇಷ್ಟು ಒಂದು ಪ್ರಯಾಣದ ವೆಚ್ಚ ಇದೆ, ಬೇರೆ ಬೇರೆ ಖರ್ಚುಗಳಿದೆ. ಇವೆಲ್ಲವನ್ನು ಸೇರಿಯೂ ಕೂಡ ಅವರು ಇಷ್ಟು ಚೀಪಾಗಿ 500 ರಿಂದ 550 ರೂಪಾಯಿಗೆ ಹೇಗೆ ಮಾರಲಿಕ್ಕೆ ಸಾಧ್ಯ ಅನ್ನೋದು ಈ ರಿಜ್ವಾನ್ ಕುರೇಶಿ ಮತ್ತು ಹಿಲಾಲ್ ಅಹಮದ್ ಅವರ ವಾದ. ಒಂದು. ಎರಡನೇದು, ಈ ಮಾಂಸದ ಸಾಗಾಟಕ್ಕೆ 5 ದಿನ ಬೇಕಾಗುತ್ತೆ. 5 ದಿನ ಅಂದರೆ 24 ಗಂಟೆ ಗುಣಿಸು 5, ಹೆಚ್ಚು ಕಮ್ಮಿ 120 ಅವರು. ಪುನೀತ್ ಕೆರೆಹಳ್ಳಿ ಅಲ್ಲಿ ಪ್ರಧಾನವಾಗಿ ನಿನ್ನೆ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡಿದ್ರು. ಅವರು 80 ಅವರ್ ಅಂತಂದಾಗ ಪಕ್ಕದಲ್ಲಿದ್ದ ರಿಜ್ವಾನ್ ಓಹೋ ಅಂತಂದರು.
ಆದರೆ ಈ ಕಂಪ್ಲೇಂಟ್ ಕೊಟ್ಟವರ ಪ್ರಕಾರ 5 ದಿನದ ಪ್ರಯಾಣ ಅಂತಾರೆ, 5 ದಿನದ ಹಳೆ ಮಾಂಸ ಅಂತಾರೆ. 5 ದಿನದ ಹಳೆ ಮಾಂಸ ಅಂದರೆ ಅದಕ್ಕೆ ಕೊಳೆತ ಮಾಂಸ ಅಂತ ಹೇಳಬೇಕು ಅಂತ ಹೇಳ್ತಾರೆ ಅವರು. ಅದು ಅನಾರೋಗ್ಯಕರ, ಅನ್ಹೈಜೆನಿಕ್, ಅದು ಸೇವನೆಗೆ ಯೋಗ್ಯ ಅಲ್ಲ. ಆಹಾರ ಸರಬರಾಜು ಇಲಾಖೆಯ ನಿಯಮದ ಪ್ರಕಾರ ಯಾವುದೇ ಮಾಂಸವನ್ನು ಕತ್ತರಿಸಿದ 16 ಗಂಟೆಯ ಒಳಗಡೆ ಸೇವಿಸತಕ್ಕದ್ದು. ಆದರೆ ಇಲ್ಲಿ 5 ದಿನ ಅಂದರೆ ಲೆಕ್ಕ ಹಾಕಿ. ಪ್ರಯಾಣಕ್ಕೆ 5 ದಿನ, ಇಲ್ಲಿಂದ ಲೋಡ್ ಆಗಿ ಅವರ ಗೋಡೌನ್ಗೆ ಹೋದ್ಮೇಲೆ ಅಲ್ಲಿಂದ ಎಷ್ಟು ದಿನ? ಅದಕ್ಕೆ ಮತ್ತೆ 1-2 ದಿನ ನೀವು ಜೋಡಿಸಬೇಕು. ಆವಾಗ ಎಷ್ಟು ಅವರ್ ಆಗುತ್ತೆ? ಇದು ಕಂಪ್ಲೇಂಟ್ ಕೊಟ್ಟವರ ವಾದ ಒಂದು. ಎರಡನೇದು, ಕೊಳೆತ ಮಾಂಸ ಯಾಕೆ? ಈ ಮಾಂಸವದ ಸಾಗಾಟ ಯಾವುದೇ ಆಮದು ಮತ್ತು ರಫ್ತು ನಿಯಮದ ಪ್ರಕಾರ ನಡೀತಾ ಇಲ್ಲ. ನಿನ್ನೆ ರಜಾಕ್ ಹೇಳುವ ಪ್ರಕಾರ ನಾವು ಎಲ್ಲ ಲೈಸೆನ್ಸನ್ನು ಪಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಆಹಾರ ಸಾಗಾಟ ನಿಯಮಗಳ ಪ್ರಕಾರ ಪ್ರಾಸೆಸಿಂಗ್ ಮಾಡ್ತಾ ಇಲ್ಲ. ಅದು ಫ್ರೋಝನ್ ಮಟನ್ ಅಲ್ಲ. ಆಮೇಲೆ ಕೋಲ್ಡ್ ಸ್ಟೋರೇಜ್ ಇರುವಂಥ ಸಾಗಾಟದ ವಾಹನದಲ್ಲಿ ಟೆಂಪ್ರೇಚರ್ ಲಿಮಿಟ್ ಇದೆ, ಅದಕ್ಕೆ ಆ ಪ್ರಕಾರ ಅದು ಸಾಗಿಸಲ್ಪಡಬೇಕು. ಅಲ್ಲಿ ಆ ಥರ ಸಾಗಾಟ ಆಗ್ತಾ ಇಲ್ಲ. ಮೂಲಭೂತವಾಗಿ ರೈಲಿನಲ್ಲಿ ಮಾಂಸವನ್ನು ಸಾಗಾಟ ಮಾಡುವ ಹಾಗೆ ಇಲ್ಲ. ಕಂಪ್ಲೇಂಟ್ ಕೊಟ್ಟವರ ವಾದದ ಪ್ರಕಾರ ಅದರ ಉಲ್ಲಂಘನೆ. ಅದರ ಜೊತೆಗೆ ಥರ್ಮಕೋಲ್ ಬಾಕ್ಸು, ಅದರಲ್ಲಿ ಐಸು, ಅದರಲ್ಲಿ ಮಟನ್ನು 5ರಿಂದ 6 ದಿನದವರೆಗೆ ಅದರಲ್ಲಿ ಇರುತ್ತೆ ಅದು. ಹಾಗಾಗಿ ಆ ಮಟನ್ನು ಶುದ್ಧವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಶುದ್ಧ ಮಟನ್ ಅದು. ಆದ್ದರಿಂದ ಇದು ಕೊಳೆತ ಮಾಂಸ ಅಂತ ಅವರು ಕಂಪ್ಲೇಂಟ್ ಕೊಟ್ಟಂಥವರು ಮುಸ್ಲಿಂ ಸಮುದಾಯದವರೇ, ಮಾಂಸ ವ್ಯಾಪಾರಿಗಳೇ ಇಲ್ಲಿ ಕಂಪ್ಲೇಂಟ್ ಮಾಡಿರೋದು. ಇದು ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಪುನೀತ್ ಕೆರೆಹಳ್ಳಿ ಮತ್ತು ಹಿಂದೂ ಸಂಘಟನೆಗಳು ಬಹಳ ಅಪರೂಪ ಅನ್ನುವ ಹಾಗೆ ಈ ಮುಸ್ಲಿಂ ಏನು ಕಂಪ್ಲೇಂಟ್ ಕೊಟ್ಟವರಿದ್ದಾರೆ, ದೂರುದಾರರು, ಅವರೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಯಾಕೆಂತಂದರೆ ಹೋಟೆಲ್ಗೆ ಹೋಗಿ ಮಾಂಸ ತಿನ್ನುವವರು ಕೇವಲ ಮುಸ್ಲಿಮರಷ್ಟೇ ಅಲ್ವಲ್ಲ. ಇಡೀ ಬೆಂಗಳೂರಿನಲ್ಲಿ ಇರುವಂಥವ್ರು ಎಲ್ಲರೂ ತಿಂತಾರಲ್ಲ ಮಾಂಸಾಹಾರಿಗಳು. ಇದರಲ್ಲಿ ಇನ್ನೊಂದು ಭಯಾನಕವಾದಂಥ ಒಂದು ಆರೋಪ ಕೇಳಿಬಂದದ್ದೇನು ಅಂತಂದರೆ, ಇದು ಮಾಂಸ ಅಲ್ಲ, ಮಟನ್ ಅಲ್ಲ, ಇದು ನಾಯಿ ಮಾಂಸ ಅನ್ನುವಂಥ ಒಂದು ಆರೋಪ ಬಂತು. ಅದು ಯಾಕೆ ಬಂತು ಅಂತಂದರೆ, ಕೊನೆಗೂ ಇವರು ಇಲ್ಲಿ ಪ್ರತಿಭಟನಾಕಾರರು, ದೂರುದಾರರು, ಸಾರ್ವಜನಿಕರು, ಮಾಂಸಾಹಾರಿಗಳು ಎಲ್ಲರೂ ಬಂದು ಅದನ್ನು ಓಪನ್ ಮಾಡಿ ಚೆಕ್ ಮಾಡಬೇಕು ಅಂತ ಹೊರಟಾಗ ಓಪನ್ ಮಾಡಲಿಕ್ಕೆ ರಿಜ್ವಾನ್ ಬಿಟ್ಟಿಲ್ಲ. ಈಗೆಲ್ಲ ಮಾಧ್ಯಮದವರ ಅಥವಾ ಮೇಜರ್ ಪ್ರಶ್ನೆ ಏನು, ನೀವು ಲೈಸೆನ್ಸ್ ಹೋಲ್ಡರ್ ಅಂತಾದರೆ 12 ವರ್ಷದಿಂದ ಕಾನೂನುಬದ್ಧವಾಗಿ ಮಾಡ್ತಿದ್ದೀರಿ ಅಂತಾದರೆ ಅದು ನಿಜವಾಗಿಯೂ ಏನು ಮಟನ್ನು, ಅದು ಬೇರೆ ಯಾವುದೇ ಮಾಂಸ ಅಲ್ಲ, ಅಥವಾ ಇವರ ಆರೋಪದ ಪ್ರಕಾರ ಅದು ನಾಯಿ ಮಾಂಸ ಅಲ್ಲ ಅನ್ನುವಂಥದ್ದು ನಿಮಗೆ ಖಚಿತತೆ ಇದ್ದರೆ ಬಾಕ್ಸನ್ನು ಓಪನ್ ಮಾಡಲಿಕ್ಕೆ ಯಾಕೆ ಬಿಟ್ಟಿಲ್ಲ ನೀವು ಅಂತ ಕೇಳಿದರು. ಆಮೇಲೆ ಪೊಲೀಸರವರು ಬಂದ ಮೇಲೆ DCP ಚಂದನ್ ಅವರ ಎಂಟ್ರಿ ಆದಮೇಲೆ, ನಿಮಗೆ ಗೊತ್ತಿದೆ DCP ಚಂದನ್ ಯಾರು ಅಂತ, ದರ್ಶನ್ ಪ್ರಕರಣವನ್ನು ಭೇದಿಸಿದವರು, ತನಿಖೆ ಮಾಡಿದವರು. ಅವರು ಶುದ್ಧತೆಗೆ ಇನ್ನೊಂದು ರೂಪ, ಕ್ಲಪ್ತತೆಗೆ ಒಂದು ರೂಪ, ದಕ್ಷತೆಗೆ ಇನ್ನೊಂದು ಹೆಸರು ಚಂದನ್ನು. ಆದ್ದರಿಂದ ಅವರು ಅದನ್ನು ಕೊನೆಗೆ ಅವ್ರಿಗೂ ಬಿಟ್ಟಿಲ್ಲ. BBMP ಅಧಿಕಾರಿಗಳ ಬಂದಾಗಲೂ ಇವರು ಮಹಾನ್ ಇವರು ಸತ್ಯವಂತರ ಥರ ಈ ಡಿಬೇಟಲ್ಲಿ ನಾನು ಭಾಳ ದೊಡ್ಡ ಹೀರೋ ಆಗಿದ್ದೇನೆ ಎನ್ನುವ ಆ ಹೀರೋಗಿರಿಯನ್ನು ತೋರಿಸ್ಲಿಕ್ಕೆ ಹೊರಟರು. ಅವ್ರು ಕೇರ್ ಮಾಡಿಲ್ಲ, ಎಲ್ಲವನ್ನು ಓಪನ್ ಮಾಡಿದರು. ಅಲ್ಲಿ ಭಯಾನಕವಾದಂಥ ಒಂದು ಚಿತ್ರ ಕಂಡದ್ದೇನು ಅಂತಂದರೆ, ಕುರಿ ಮಾಂಸ ಅನ್ನುವಂಥ ಆ ಒಂದು ಮಾಂಸದ ಆ ಇಡೀ ಮೃತದ ದೇಹವನ್ನು ಅಥವಾ ಆ ಮಾಂಸವನ್ನು ಎತ್ತಿಡಿದಾಗ ಅದರ ಬಾಲ ತೀರಾ ಉದ್ದ ಇತ್ತು, ಅದು ನಾಯಿ ಬಾಲಕ್ಕೆ ಹೋಲ್ತಾ ಇತ್ತು. ಆವಾಗ ರಿಜ್ವಾನ್ ಹೇಳ್ತಾರೆ, ಇಲ್ಲಿಯ ಏನು ಕುರಿಗಳಿದೆ ಅದರ ಬಾಲ ಸಣ್ಣದು, ಬನ್ನೂರು ಕುರಿ ಇತ್ಯಾದಿ ಉದಾಹರಣೆ ಕೊಟ್ಟರವರು. ಅಲ್ಲಿ ರಾಜಸ್ಥಾನದ ಕುರಿ ಪ್ರಾದೇಶಿಕವಾಗಿ ಒಂದೊಂದು ಕುರಿಯ ಆಕೃತಿಗಳು ಬೇರೆ ಆಗಿರ್ತವೆ. ರಾಜಸ್ಥಾನದ ಕುರಿ ಬಾಲ ಉದ್ದ ಅಂತಂದರು. ಅದೀಗ ಟೆಸ್ಟಿಗೆ ಹೋಗಿದೆ, ಲ್ಯಾಬ್ ಟೆಸ್ಟಿಗೆ ಹೋಗಿದೆ.
ಆದ್ದರಿಂದ ಸಾರ್ವಜನಿಕರು ದಯವಿಟ್ಟು ನನ್ನ ಮನವಿ ಏನು ಅಂತಂದರೆ, ಅದನ್ನೇ ಫುಡ್ ಇನ್ಸ್ಪೆಕ್ಟ್ರು ಜನಾರ್ದನ್ ಅವರು ಅದನ್ನೇ ಹೇಳಿದರು. ಏನು ಅಂತಂದರೆ, ನೀವು ಈಗ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಆಹಾರ ಇಲಾಖೆಯ DO ಜನಾರ್ದನ್ ಅವರು ಹೇಳ್ತಾ ಇರೋದು, ಈಗ ನೋಡಿ ಒಂದೇ ಸತಿ ನಾನು ರಿಪೋರ್ಟ್ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರ್ತದೆ. ಅದಕ್ಕೋಸ್ಕರನೇ ನಾವು ಸ್ಪೀಸೀಸ್ ಐಡೆಂಟಿಫಿಕೇಷನ್ಗೆ ಲ್ಯಾಬಿಗೆ ಕಳಿಸ್ತಾ ಇದ್ವಿ. ಅಲ್ಲಿಂದ ಬಂದಮೇಲೆ ವರದಿ ಬಂದಮೇಲೆ ಹೇಳ್ತೀವಿ. ಬಟ್ ಮೇಲ್ನೋಟಕ್ಕೆ ಅವರ ಹೇಳಿಕೆಗಳು ಮತ್ತು ಇದು ನೋಡಿದಾಗ ಅದು ರಾಜಸ್ಥಾನದಿಂದ ಬರ್ತಕ್ಕಂತಹ ಕುರಿ ಮಾಂಸ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಗಾಬರಿ ಆಗೋಂಥದ್ದು ಬೇಡ. ಇದಕ್ಕೆ ಮೊದಲ ನಮಗೆ ಪ್ರೈಮರಿ ನೋಡಿದಾಗ ಅಂಥ ಸಂದರ್ಭದಲ್ಲಿ ಅದು ಕುರಿ ಮಾಂಸದ ಥರ ಕಾಣ್ತಾ ಇರ್ತಕ್ಕಂಥದ್ದು ಸತ್ಯ. ಸೊ ಅವರ ಆರೋಪ ಅಥವಾ ಅವರ ಏನು ಇದು ದೂರುದಾರರು ಹೇಳಿದ್ದಾರೆ, ಆ ಕಾರಣದಿಂದ ನಾವು ಲ್ಯಾಬ್ಗಳಿಗೆ ಕಳಿಸಿದ್ದೀವಿ ಸ್ಪೀಸೀಸ್ ಐಡೆಂಟಿಫಿಕೇಷನ್. ಅಲ್ಲಿಂದ ವರದಿ ಬಂದ ನಂತರ ಮುಂದಿನ ಕ್ರಮ ತಗೊಳ್ತೀವಿ. ಸೆಂಟ್ರಲ್ FSS ಬಂದಿದ್ದಾರೆ. ಇದು ವ್ಯಾಪ್ತಿ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮೀರಿ ಕಾರ್ಯನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ನಾವೇನು ರೈಲ್ವೆಯಿಂದ ಬಂದ ತಕ್ಷಣ ರೈಲ್ವೆಯಲ್ಲಿ ಏನು ಫುಡ್ ಐಟಮ್ಸು ಪ್ಯಾಕ್ ಆಗಿತ್ತು ಅವೆಲ್ಲ ನೋಡಿ ಇದು ಮಾಡಬೇಕು. ಮತ್ತು ಲೈಸೆನ್ಸ್ ಅವರು ಎಕ್ಸ್ಪೋರ್ಟಿಂಗ್ ಇವೆಲ್ಲ ಮಾಡೋದು ಸೆಂಟ್ರಲ್ ಲೈಸೆನ್ಸ್ ವ್ಯಾಪ್ತಿಗೆ ಬರ್ತದೆ. ಸೊ ಇವೆಲ್ಲ ಕಾರಣಗಳಿಂದ ಅವರು ಲೆಟ್ರ್ ಸೆಂಟ್ರಲ್ FSS ಬರೆದಿದ್ರು. ಅಲ್ಲಿಂದ ಏನು ಉತ್ತರ ಬಂದಿದೆ ಅದು ನಾನು ನೋಡಿಲ್ಲ, ಮೊನ್ನೆ ಆಯ್ತು ಬಂದಿರ್ತದೆ. ಹಾಗಾಗಿ ನಮಗೆ ಹೇಳಿರೋದ್ರಿಂದ ನಾವೇ ಒಂದು ಕಮಿಟಿ ಮಾಡಬೇಕಂತ ಡಿಸ್ಕಷನ್ ಆಗಿತ್ತು. ಅಷ್ಟು ಮಾತ್ರ ನನಗೆ ಗೊತ್ತಿಲ್ಲ. ನಾವು ಕೊಡೋಕ್ಕೆ ಬರೋದಿಲ್ಲ. ಇದು ಅವ್ರು ಲೈಸೆನ್ಸ್ ತೊಗೊಂಡಿದ್ರೆ ಸೆಂಟ್ರಲ್ FSS ಇಂದ ಲೈಸೆನ್ಸ್ ತೊಗೋಬೇಕಾಗ್ತದೆ. ಸೊ ಅದನ್ನು ಅವ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಕಚೇರಿಗೆ ಬರೋಕ್ಕೆ ಹೇಳಿದ್ದೀನಿ. ಇವತ್ತು ನಮ್ಮ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ಆಗ್ತದೆ. ಅವ್ರಿಗೆಲ್ಲ ಡಾಕ್ಯುಮೆಂಟ್ಸು ತರೋಕ್ಕೆ ಹೇಳಿದ್ದೀವಿ. ನಮಗೆ ಇಲ್ಲಿ ಏನಿರ್ತದೆ, ಮಟನ್ ಸ್ಟಾಲ್ಸ್ಗಳಿರ್ತಾವಲ್ಲ ಅದ್ರ ಲೈಸೆನ್ಸ್ ತೊಗೊಂಡಿರ್ತಾರೆ. ನಮ್ಮ ವ್ಯಾಪ್ತಿಗೆ ಬರೋ ಅಂಥದ್ದು ತರಿಸೋದನ್ನ ನಿಮ್ಮ ಕಡೆ ನಮ್ಮ ಕಡೆ ತಗೊಳ್ಳೋದಿಲ್ಲ. ಸೊ ನಾನು ಒಳಗೊಂಡಂತೆ ನೀವು ಒಳಗೊಂಡಂತೆ ಎಲ್ಲ ನಾವು ಹೊರಗಡೆ ತಿಂತೀವಿ. ಜನಗಳನ್ನ ಸುಮ್ಮನೆ ಗಾಬರಿ ಮಾಡಿಸ್ತಕ್ಕಂಥ ಕೆಲಸಗಳನ್ನ ನಾವು ಯಾರೂ ಕೂಡ ಮಾಡಬಾರ್ದು. ಆ ಥರ ಇದ್ದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಆ ಥರ ತಪ್ಪು ಮಾಡಿದರೆ ನಾವು ನ್ಯಾಯಾಲಯದಲ್ಲಿ ನಾವೇ ಪ್ರಕರಣ ದಾಖಲಿಸ್ತೀವಿ. ಅದ್ರಲ್ಲಿ ಅವ್ರಿಗೆ ಶಿಕ್ಷೆ 3 ವರ್ಷದಿಂದ 7 ವರ್ಷ ಶಿಕ್ಷೆ ಇರ್ತದೆ. ಬಂದರೆ ಅವರು ತಯಾರು ಮಾಡಿದ ಆಹಾರ ಸೇವಿಸೋದಕ್ಕೆ ಕಂಟಾಮಿನೇಟೆಡ್ ಆಗಿದೆ, ಅನ್ಸೇಫ್ ಅಂತ ಬಂದು ಅಂಥವೆಲ್ಲ ಪ್ರಕರಣ ದಾಖಲಿಸಿದ್ದೀವಿ. ಈ ಥರ ಲೈಸೆನ್ಸ್ ಎಲ್ಲ ಆಗಿದ್ದಾವೆ. ಆ ಥರದವು ಈ ಥರದ್ದು ಬೇರೆ ಪ್ರಾಣಿ ಮಾಂಸ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ಲೂ ದೃಢಪಟ್ಟಿಲ್ಲ ನಮಗಂತೂ. ಸುಮ್ಮನೆ ಅವು ಏನಾಗ್ತವೆ, ನಾವು ಯಾರೋ ಇದ್ರ ಮೇಲೆ ಯಾವ ಕಾರಣದಿಂದ ಅವ್ರು ದೂರ ಮಾಡಿದಾರೋ ಇದು ಮಾಡಿದಾರೋ ಅದು ಆರೋಪ ಅವ್ರ ಹೇಳಿಕೆ ಆ ಥರ ಇದೆ. ಅದಕ್ಕೋಸ್ಕರ ನಾವು ಟೆಸ್ಟಿಗೆ ಕೊಟ್ಟಿದ್ದೀವಿ. ಅದು ಬಂದಮೇಲೆ ನೋಡೋಣ. ಯಾಕೆ ನಾನು ಮೊದಲೇ ಅದಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಹೌದು ಅಂತಲೂ ಹೇಳೋಕ್ಕಾಗಲ್ಲ. ಸತ್ಯ ಇರ್ಬೋದು, ಸುಳ್ಳಿರ್ಬೋದು. ಬಟ್ ರಿಪೋರ್ಟ್ ಬಂದಮೇಲೆ ನಾನು ಹೇಳ್ಬೇಕು. ಈಗ ಟೆಸ್ಟ್ಗೆ ಹೋಗಿದೆ, 8 ರಿಂದ 14 ದಿನ ಬೇಕಾಗತ್ತೆ. ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಅದು. ಆದ್ದರಿಂದ ಟೆಸ್ಟ್ ರಿಪೋರ್ಟ್ ಬರುವಲ್ಲಿವರೆಗೆ ನಾವು ಈ ಮಾಂಸ ಯಾವ ಪ್ರಾಣಿಯ ಮಾಂಸ ಅಂತ ಹೇಳುವ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಜನರ ಮನಸ್ಸನ್ನು ಕೆಡಿಸಬೇಡಿ. ಮೇಲ್ನೋಟಕ್ಕೆ ನೋಡಿದಾಗ ನನಗೆ ಅನಿಸೋದು ಇದು ಮಾಂಸ ಕುರಿಯದ್ದೇ ಆಗಿದೆ. ಆದರೆ ಸಾಗಾಟದ ನಿಯಮ ಮತ್ತು ಹೈಜೆನಿಕ್ ಅಂತೇನು ಶುದ್ಧ ಮತ್ತು ಅಶುದ್ಧತೆಯ ಒಂದು ನಿಯಮಗಳು ಅಂತೇನಿದೆ ಸಾಗಾಟದಲ್ಲಿ, ಅದರ ನಿಯಮದ ಉಲ್ಲಂಘನೆ ಆಗಿದೆಯೇ ಅನ್ನುವ ಪ್ರಶ್ನೆಯೂ ಕಾಡ್ತಾ ಇದೆ. ನಾವು ಅದರ ಬಗ್ಗೆ ಕೇಸ್ ಹಾಕ್ತಾ ಇದ್ದೇವೆ. ಮತ್ತು ಟೆಸ್ಟ್ ರಿಪೋರ್ಟ್ ಬಂದರೆ ಅದು ನಿಜವಾಗಿಯೂ ಕುರಿ ಮಾಂಸ ಅಲ್ಲ, ಬೇರೆ ಯಾವುದೋ ಪ್ರಾಣಿಯ ಮಾಂಸ ಅನ್ನೋದು ಖಚಿತಪಟ್ಟರೆ 3 ರಿಂದ 7 ವರ್ಷ ಶಿಕ್ಷೆಗೆ ಗುರಿಯಾಗ್ತಾರೆ. ಇದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಈಗ ಯಾರೂ ಅದಕ್ಕೆ ಆತಂಕ ಪಡಬೇಡಿ ಮತ್ತು ತೀರ್ಮಾನಕ್ಕೆ ಬರಬೇಡಿ ಅಂತಂದರು. ಇಲ್ಲಿರುವ ಪ್ರಶ್ನೆ ಏನು ಅಂತಂದರೆ, ಈಗ ಅವ್ರ ಲೈಸೆನ್ಸ್ ಇದೆ ಅಂತ ಬೊಬ್ಬೆ ಹೊಡಿತಾರಲ್ಲ, ಹಾಗಾದರೆ ಯಾವ ಲೈಸೆನ್ಸ್ ಇದೆ? FSSC ಲೈಸೆನ್ಸು ಅಂತ ಹೇಳ್ತಾರೆ. ಈ ಲೈಸೆನ್ಸನ್ನು ಯಾವುದೇ ಟೀ ಅಂಗಡಿಯವರಿಗೂ ಕೂಡ ಕೊಡಬಹುದಾದಂಥ ಒಂದು ಲೈಸೆನ್ಸ್ ಇದು. ಮಾರಾಟದ ಲೈಸೆನ್ಸು, ಅದು ಸಾಗಾಟದ ಲೈಸೆನ್ಸ್ ಅಲ್ಲ. ರಜಾಕ್ ಅವರು ಹೇಳುವ ಪ್ರಕಾರ ನನಗೆಲ್ಲವೂ ನನ್ನ ಹತ್ರ ಇದೆ ಅಂತ ಹೇಳ್ತಾರಲ್ಲ, ಆದರೆ ಸುವರ್ಣ ಟಿವಿಯಲ್ಲಿ ಒಂದು ಡಿಬೇಟಲ್ಲಿ ಆ್ಯಂಕರ್ ಭಾವನಾ ಅವರು ನೀವು ಕೇಳಿದರು, ನಿಮ್ಮ ಲೈಸೆನ್ಸ್ ಇದೆಯಾ, ನಿಮಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದಾಗ ಲೈಸೆನ್ಸ್ ಅಂತ ಕೊಟ್ಟರು. ಆದರೆ ಆ ಲೈಸೆನ್ಸು ಡೂಪ್ಲಿಕೇಟ್. ಆ ಲೈಸೆನ್ಸ್ ಅಲ್ಲ. ಸುವರ್ಣ ಟಿವಿಯಲ್ಲಿ ಅವರೇ ಮಾತಾಡಿದ ಒಂದು ಸಣ್ಣ ಒಂದು ಜಲಕ್ಕನ್ನು ನಿಮ್ಮ ಎದುರು ಇಡ್ತೇವೆ ನಾವು. ಲೈಸೆನ್ಸ್ ಯಾರ ಹೆಸರಲ್ಲಿದೆ?
20 ಜನರ ಹೆಸರಲ್ಲಿ ಲೈಸೆನ್ಸ್ ಇದೆ. ನಿಮ್ಮ ಇನ್ವಾಲ್ವ್ಮೆಂಟ್ ಏನದ್ರಲ್ಲಿ? ಏನ್ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅಂತ ಅರ್ಥ ಏನು? ನನಗೆ ಒಂದು ಕೇಳಿದ್ಮೇಲೆ ಮುಗಿತಲ್ಲ. ಅಲ್ಲ, ನಿಮ್ಮ ಹೆಸರಲ್ಲಿ ಇದೆಯಾ ಅದು? ಹೌದು. ಎಲ್ಲಿದೆ ತೋರಿಸಿ. ಅಬ್ದುಲ್ ರಜಾಕ್ ಅವರ ಹೆಸರಲ್ಲೇ ಲೈಸೆನ್ಸ್ ಇದೆಯಾ? ಈಗ ಜಸ್ಟ್ ಆ ಲೈಸೆನ್ಸ್ ಅನ್ನ ತಮ್ಮಿಟ್ಬಿಟ್ಟು ಆ ತಮ್ಮ ಲಿಂಕ್ ಇನ್ನ ಹಂಗ ಅಂಟಿಸ್ಕೊ ಬಂದವ್ರೆ. ಈಗ ಸದ್ಯಕ್ಕೆ ಮಾಡಿಸ್ಕೊ ಬಂದಿರೋ ಲೈಸೆನ್ಸ್ ಅದು ತಮ್ಮಲ್ಲಿ ಹಂಗೆ ಹಿಂಗ್ ಅಂಟಿಸ್ಕೊಂಡೈತೆ ಅದು. ಏನ್ ನೀನು ಮುಂದೆ ಕೇಳಿ ಏನ್ ಅಲ್ಲ ಅಲ್ಲ, ಈಗ ಮಾಡಿಸ್ಕೊಂಡ್ ಬಂದಿರೋದು ಅದು. ಈಗ ಬೆಳಿಗ್ಗೆ ಅಲ್ಲಿ ಆಫೀಸ್ ಓಪನ್ ಆಗಿತ್ತು, ಅಲ್ಲಿ ಹೋಗಿ ಜಲ್ದಿ ಲೈಸೆನ್ಸ್ ಕೊಡಿ ಅಂದೆ. ನಿಮ್ ಕೈ ತೋರಿಸಿ, ರಜಾಕ್ ನಿಮ್ಮ ಕೈ ತೋರಿಸಿ, ನಿಮ್ ತಮ್ಮ ನೋಡಿ. ಹಾ, ಆ ತಮ್ಮ ಅಂಟಿಸ್ಕೊ ಬಂದಿರೋದು ಅವ್ರು ಹೇಳ್ತಾರೆ ನನ್ನ ಹೆಸರು ಮೇಲೆ ಐತೆ ಅಂತ. ಏನ್ ಬೇಕು ನಿಮ್ ಮಾಹಿತಿ ಕೇಳಿ. ನೀವ್ ಈಗ ಮಾಡಿಸ್ಕೊಂಡ್ ಬಂದಿದ್ದೀರಿ. ಇದು ಲೈಸೆನ್ಸ್ ಅಲ್ಲ, ಇದು ನೋಟಿಸ್. ಇದು ಏನ್ ಬೇಕು? ಮತ್ತೆ ಇವಾಗ ಲೈಸೆನ್ಸ್ ಅಂತ ಹೆಂಗ್ ತೋರಿಸ್ತಾ ಇದ್ದೀರಾ? ಇದು ನೋಟಿಸ್. ಇದು ಮತ್ತೆ ಇವಾಗ ಏನ್ ತೋರಿಸಿದ್ರಿ? ಲೈಸೆನ್ಸ್ ಅಂದ್ರೆ ನೀವ್ ಹೆಂಗ್ ತೆಗೆದು ನನ್ನ ತೋರಿಸಿದ್ರಿ? ಹೆಸರಲ್ಲಿರೋ ನೋಟಿಸ್ ಇದು. ಮತ್ತೆ ಇವಾಗ ನೀವು ಲೈಸೆನ್ಸ್ ಅಂದ್ರೆ ತೆಗೆದು ತೋರಿಸಿದ್ರಿ? ಲೈಸೆನ್ಸ್ ಯಾರು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ? ಲೈಸೆನ್ಸ್ ಗಾಡಿ ಓಡಿಸೋ ಲೈಸೆನ್ಸ್ ಅದು. ಎಷ್ಟು ಉದ್ದಟತನವನ್ನು ರಜಾಕ್ ಪ್ರದರ್ಶನ ಮಾಡಿದರು ಅಂದರೆ, ಅಲ್ಲಿಬ್ಬರು ಮುಸ್ಲಿಂ ಸಮುದಾಯದ ಕಂಪ್ಲೇಂಟ್ ಮಾಡಿದಂಥವ್ರು ಅಲ್ಲಿದ್ದಾರೆ. ಅದರ ಜೊತೆಗೆ ಇವರು ಹೇಳ್ತಾರೆ ಇದು ಪುನೀತ್ ಕೆರೆಹಳ್ಳಿಯವರ ಪಿಂಪ್ಗಳು ಇವರು. ಅಲ್ಲಿ ಒಂದು ಹಿಂದೂ ಸಂಘಟನೆ ಪರವಾಗಿ ಮಹಿಳೆ ಇದ್ದರು, ಅವ್ರು ಕೇಳಿದ್ರು ಪಿಂಪ್ ಅಂತ ಯಾವ ಶಬ್ದವನ್ನು ಬಳಸಿದ್ರಿ? ಮಾಧ್ಯಮದಲ್ಲಿ ಕೂತು ಇಂಥ ಚೀಪ್ ಆದಂಥ ಶಬ್ದವನ್ನು ಬಳಸೋದು ರಜಾಕ್ ಅವರ ಗುಣ. ಅದು ಎಲ್ಲರಿಗೂ ಗೊತ್ತಿದೆ. ಪಿಂಪ್ ಅಂದರೆ ಅದರ ಅರ್ಥ ಏನು? ತಲೆ ಇಡುವ ಕೆಲಸವನ್ನು ಏನು ಮಾಡಿದ್ದಾರೆ? ಅವ್ರ ಮೇಲೆ ಕಂಪ್ಲೇಂಟ್ ಇದೆ, ಅದು ಸಿಂಧು ಆಗಿದೆಯಾ? ಆರೋಪಿ ಅಷ್ಟೇ. ಒಮ್ಮೆ ಕಂಪ್ಲೇಂಟ್ ಇದ್ದರೂ ಕೂಡ ಅದಕ್ಕೂ ಇದಕ್ಕೂ ಯಾಕೆ ಎಳೆದೆ ತರ್ತೀರಿ? ಆ ಪಿಂಪ್ಗಳು ಬಂದು ಕೇಳಿದ್ರು ಅಂತ ನಾನು ಅವ್ರಿಗೆ ಉತ್ತರ ಕೊಡಲಿಕ್ಕಾಗತ್ತೇನೋ? ಅವರು ರೋಲ್ ಕಾಲ್ ಮಾಡಿದ್ರು ಅನ್ನೋದಕ್ಕೆ ಆಧಾರ ಏನಿದೆ ಅಂತ ಭಾವನೆ ಕೇಳಿದರೆ ಅದಕ್ಕಿಲ್ಲ. ಅದರ ಜೊತೆಗೆ ಅಲ್ಲಿ ಕಂಪ್ಲೇಂಟಿಗೆ ಮಾಡಿದವ್ರು ಏನು ಕೂತಿದ್ರಲ್ಲ, ಅವ್ರು ಹೇಳಿದ್ರು ರಿಜ್ವಾನ್ ಕುರೇಶಿ ಮತ್ತು ಹಿಲಾಲ್ ಅಹಮದ್, ನೋಡಿ ಅವ್ರ ಕೈ ಬೆರಳು ಪರಿಶೀಲನೆ ಮಾಡಿ, ಈಗ BBMP ಹೋಗಿ ಅವ್ರು ಏನೋ ಒಂದು ಕಾಗದ ಪತ್ರ ಅಂತ ತಂದಿದ್ದಾರೆ ನೋಡಿ ಅಂತಂದರೆ ಕೈ ಬೆರಳು ಮೇಲ್ ಮಾಡಿದ್ರೆ ಅಲ್ಲಿ ಹೆಬ್ಬೆಟ್ಟು ಮುದ್ರೆ ಒತ್ತಿದ ಶಾಯಿನ ಕಲೆ ಹಾಗೇ ಇದೆ. ಆ ಕೊಟ್ಟಂಥ ಇದೇನಿದೆ ಲೈಸೆನ್ಸ್ ಅಂತ ಕೊಟ್ಟಿದ್ದನ್ನು ಕೊನೆಗೆ ತಕ್ಷಣ ಈ ಡಿಬೇಟ್ ಸ್ಟಾರ್ ರಜಾಕ್ ಏನು ಮಾಡ್ತಾರೆ, ಲೈಸೆನ್ಸ್ ಅಲ್ಲ ಅದು ನನಗೆ ಕೊಟ್ಟ ನೋಟಿಸು ಅಂತಾರೆ. ಆಮೇಲೆ ಹೂ ಆರ್ ಯು ಕ್ರಾಸ್ ಯುವರ್ ಲಿಮಿಟ್ ಅಂತಾರೆ ಭಾವನೆಗೆ. ಅದಕ್ಕೆ ಚೆನ್ನಾಗಿ ಕ್ಲಾಸ್ ತಗೊಂಡ್ರು ಅವರು. ನಾನು ಮಾಂಸಾಹಾರಿ, ನಾನು ಬಳಕೆದಾರ, ನಾನು ಕಸ್ಟಮರ್, ನಾನು ಜನರ ಧ್ವನಿ. ಮಾಧ್ಯಮ ಅಂದರೆ ಏನಂತ ತಿಳಿದಿದ್ದಾರೆ ರಿಜ್ವಾನು? ಅಲ್ಲೇ ಕೂತ್ಕೊಂಡೋಗಿ ಅಲ್ಲೇ ನೀವು ಮಾತುಕತೆ ಕರೆದು ಅದೇ ಮಾಧ್ಯಮ ನಿಮ್ಮನ್ನು ಸ್ಟಾರ್ ಮಾಡಿದ್ದು. ಅದರ್ವೈಸ್ ಯು ಆರ್ ಅನ್ನೋನ್ ಪರ್ಸನ್. ಅದರಲ್ಲೂ ಸಂವಿಧಾನ ಗೊತ್ತಿಲ್ಲ ನಿಮಗೆ, ಜನತಂತ್ರ ವ್ಯವಸ್ಥೆ ಗೊತ್ತಿಲ್ಲ, ಶಾಸನಗಳು ಗೊತ್ತಿಲ್ಲ. ಅಳಿದವರಿಗೆ ಉಳಿದವನೇ ನಾಯಕ ಅನ್ನುವ ರೀತಿಯಲ್ಲಿ ಅಲ್ಲಿ ಡಿಬೇಟಿಗೆ ಬೇರೆಯವ್ರ ಗತಿ ಇಲ್ಲ. ಅವ್ರು ಕರೀತಾರೆ, ನೀವು ಹೋಗಲ್ಲಿ ಸಿಕ್ಕಾಬಟ್ಟೆ ಮಾತಾಡಿ ಸ್ಟಾರ್ ಆಗಿದ್ದೀರಿ. ಆದರೆ ಅದೇ ವೇದಿಕೆಯಲ್ಲಿ ನೀವು ಯಾವ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ? ಹೂ ಆರ್ ಯು? ನಾವು ಕೇಳಬೇಕಾದನ್ನು ಭಾವನೆ ಕೇಳಿದರು. ಹೌದು, ನೀವು ಯಾರು? ಈ ಮಾಂಸದ ದಂಧೆಯಲ್ಲಿ, ಮಾರಾಟದಲ್ಲಿ ಹೂ ಆರ್ ಯು? ನೀವು ಯಾಕೆ ಪ್ರವೇಶ ಮಾಡಿದ್ರಿ? ನಿಮ್ಮ ಲೈಸೆನ್ಸ್ ತೋರಿಸಿ ಅಂತಂದರೆ ನೋಟಿಸ್ ತೋರಿಸ್ತಾರೆ ಒಂದು ಸರಿ, ಅದನ್ನೇ ಲೈಸೆನ್ಸು ಅಂತಾರೆ, ಮತ್ತದು ಲೈಸೆನ್ಸ್ ಅಲ್ಲ ಅಂತಾರೆ, ನೋಟಿಸು ಅಂತಾರೆ. ಅವರ ಯಾವ ಮಾತಿಗೂ ಒಂದು ತರ್ಕ ಇರಲಿಲ್ಲ. ರೋಲ್ ಕಾಲ್ ಅಂತಂದರೆ ನಿಮಗೆ ಅದರ ಆಡಿಯೋ ಇದೆಯಾ, ವಿಡಿಯೋ ಇದೆಯಾ ಹೇಳಿ? ಅದೆಲ್ಲವನ್ನ ಬಿಟ್ಬಿಡೋಣ. ನಿಮ್ಮ ಕಾನೂನಿನ ಉಲ್ಲಂಘನೆ ಏನು? ನಿಮ್ಮ ಹತ್ರ ಇರೋದು ಮಾರಾಟದ ಲೈಸೆನ್ಸು. ಅದೇ ಅಲ್ಲಿ ಅವರು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿದ ಹಿಲಾಲ್ ಅಹಮದ್ ಹೇಳ್ತಾರೆ, IEC ಒಂದು ಕೋಡ್ ಲೈಸೆನ್ಸ್ ಇದೆ ಆಮದು ಮತ್ತು ರಫ್ತಿಗೆ. ಅದರ ಪ್ರಕಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತಿದೆ, ಅದಕ್ಕೊಂದು ನಿಯಮ ಅಂತಿದೆ. ಅದರ ಪ್ರಕಾರವೇ ಫ್ರೋಝನ್ ಆಗಬೇಕು, ಇಂಥ ವಾಹನದಲ್ಲೇ ಸಾಗಾಟ ಆಗಬೇಕು, ಇಷ್ಟು ಡಿಗ್ರಿ ಟೆಂಪ್ರೇಚರಲ್ಲಿ ಇರಬೇಕು, ಅದು ಮೋಸ್ಟ್ ಹೈಜೆನಿಕ್ ಆಗಿರಬೇಕು. ಇವೆಲ್ಲ ನಿಯಮಗಳಿದೆ. ಆ ನಿಯಮದ ಯಾವ ಲೈಸೆನ್ಸ್ ಕೇಳಿದರೂ ಅವ್ರ ಹತ್ರ ಇಲ್ಲ. ಸುಮ್ಮನೆ ಮೊಬೈಲಲ್ಲಿ ಆಮೇಲೆ ಹೀಗೆ ರೋಲ್ ಮಾಡ್ತಾರೆ. ಯಾವ ಲೈಸೆನ್ಸು ಕೊಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದರೆ ಆ ನಿಯಮಗಳ ಪ್ರಕಾರನೇ ಅದಿರಬೇಕು. ಅದಿಲ್ಲದೆ ಕೊಡೋದಿಲ್ಲ. ಮತ್ತು ರೈಲಿನಲ್ಲಿ ಮಾಂಸವನ್ನು ತರುವ ಹಾಗೆ ಇಲ್ಲ. ಇಲ್ಲಿರುವ ಪ್ರಶ್ನೆ, ಆ ಮಾಂಸ ಯಾವುದು? ಅದು ನಿಜವಾಗಿಯೂ
ಮಟನ್ ಹೌದೇ, ಅಥವಾ ಇವರಿಗೆ ಬಂದಂಥ ಆರೋಪ ಬೌ ಬಿರಿಯಾನಿ ಈಗಿಂದಲ್ಲ, ಬೆಂಗಳೂರಲ್ಲಿದು ಕಳೆದ 7-8 ವರ್ಷಗಳಿಂದ ಇದರ ಬಗ್ಗೆ ಆಗಾಗ ಸುದ್ದಿ ಆಗ್ತಾ ಇದೆ. ಹಾಗಾದರೆ 80%ಕ್ಕೂ ಹೆಚ್ಚು 14, 15, 16 ಸಾವಿರ kg ಪರ್ ಡೇ ಏನು ಹೋಗ್ತಾ ಇದೆ ಮಾರ್ಕೆಟಿಗೆ, ಅದರಲ್ಲಿ ರೆಸ್ಟೋರೆಂಟಿಗೆ. ಇವರು ಎಲ್ಲಿಯೂ ರಿಟೇಲ್ ಮಾರಾಟ ಇಲ್ಲ ಇವ್ರದ್ದು. ಆಮೇಲೆ ಇದನ್ನು ತಗೊಂಡೋಗಿ ಏನು ಮಾಡ್ತಾರಂತೆ ಗೊತ್ತಾ, ಅದನ್ನು ಕೇಳಿದ್ರೆ ಅಸಹ್ಯ ಆಗುತ್ತೆ ನಿಮಗೆ. ಬಹುಶಃ ಹೋಟೆಲಲ್ಲಿ ಮಾಂಸ ತಿನ್ನೋದನ್ನು ಪ್ರತಿಯೊಬ್ಬರು ನಿಲ್ಲಿಸ್ತಾರೆ ಕಾಣುತ್ತೆ. ಯಾಕೆ ಅಂತಂದರೆ ಈ 5 ದಿನದ 120 ಗಂಟೆಯ ಪ್ರಯಾಣದಲ್ಲಿ ಬರುವಂಥ ಮಾಂಸ, ಅದೇ ನಿನ್ನೆ ಅಲ್ಲಿ ರಿಜ್ವಾನ್ ಕುರೇಶಿ ಹೇಳ್ತಾ ಇದ್ರು ಟಿ ವಿಯಲ್ಲಿ ಕೂತು, ಏನು ಅಂದರೆ ಆ 90 ಬಾಕ್ಸಲ್ಲಿ ಏನು ರೋಡಲ್ಲಿ ಲೋಡಿಂಗಿಗೆ ಅಂತ ತಂದು ಇಟ್ಟಿದ್ರಲ್ಲ, ಮನುಷ್ಯನಾದವನು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಸನೆ ಬರ್ತಾ ಇತ್ತು. ಮಾಂಸ ಕೊಳ್ತಿದೆ. ಮತ್ತೆ ಯಾವುದೇ ಥರ್ಮಾಕೋಲಲ್ಲೇ ನೀವು 4-5 ದಿನ ಮಾಂಸವನ್ನು ನೀವು ಸುರಕ್ಷಿತವಾಗಿ ಹೈಜೆನಿಕ್ ಆಗಿ ಯಾವುದೇ ಕಾರಣಕ್ಕೂ ಅದನ್ನು ಸಾಗಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಮಾಂಸವನ್ನು ಇವರು ಗೋಡೌನ್ಗೆ ತೆಗೆದುಕೊಂಡೋಗಿ ಅದನ್ನು ವೆನಿಗರಲ್ಲಿ ತೊಳೆತಾರೆ. ಯಾಕೆಂತಂದರೆ ಆ ಮಾಂಸದ ಕೊಳೆತ ಮಾಂಸದ ವಾಸನೆ ಇದೆಯಲ್ಲ, ಅದು ಹೋಗುತ್ತದೆ ವೆನಿಗರಲ್ಲಿ ತೊಳೆದಾಗ. ಆಮೇಲೆ ಅದನ್ನು ಕತ್ತರಿಸಿ ಪ್ಯಾಕ್ ಮಾಡಿ ರೆಸ್ಟೋರೆಂಟ್ಗಳಿಗೆ ಕೊಡ್ತಾ ಇದ್ದಾರೆ. ಇದೊಂದು ದಂಧೆ. ಇಲ್ಲದೇ ಇದ್ರೆ 550ಕ್ಕೆ 500 ರೂಪಾಯಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಾದ ಇರೋದು ಕೊಳೆತ ಮಾಂಸವನ್ನು ಕೊಡ್ತಾ ಇದ್ದಾರೆ. ಅದು ನಾಯಿ ಮಾಂಸವೋ ಅಥವಾ ಇದು ಏನು ಮಟನ್ನೋ ನಮಗೆ ಗೊತ್ತಿಲ್ಲ. ನಮ್ಮ ವಾದ ಅದಲ್ಲ. ನಾಯಿಯ ಹೋಲುತ್ತಾ ಇದೆ ಅದು, ಆ ಮಟನ್ನು, ಅದರ ಒಟ್ಟು ಶಾರೀರಿಕ ಸ್ಥಿತಿ, ಬಾಲ ಇತ್ಯಾದಿ, ಅದು ಟೆಸ್ಟ್ ಆಗಿ ಬರಲಿ. ಆದರೆ ಅದು ನಾಯಿ ಮಾಂಸವೇ ಅಲ್ಲ, ಅದು ನಿಜವಾಗಿಯೂ ಅದು ಮಟನ್ನೇ, ಕುರಿ ಮಾಂಸವೇ, ಆಡಿನ ಮಾಂಸವೇ ಅಂತಾದರೂ ಕೂಡ ಆ ಮಾಂಸ ಸೇವನೆಗೆ ಯೋಗ್ಯವಾಗಿಲ್ಲ. ಮತ್ತು ನಿಜವಾಗಿಯೂ ಅದು ಮಟನ್ನೇ ಆದರೆ, ಕುರಿ ಮಾಂಸವೇ ಆದರೆ, ಅವರು ರಾಜಸ್ಥಾನದಿಂದ ತರುವಂಥ ಮಾಂಸವನ್ನು ಇಷ್ಟು ಕಡಿಮೆ ದರ್ಜೆಯಲ್ಲಿ ಹೇಗೆ ಕೊಡಲಿಕ್ಕೆ ಸಾಧ್ಯ? ಇದು ಮೂಲಭೂತ ಪ್ರಶ್ನೆ. IEC ಕೋಡ್ ಲೈಸೆನ್ಸನ್ನು ಪಡ್ಕೋಬೇಕು. ಅದಕ್ಕೆ ಸಾಗಾಟದ ಲೈಸೆನ್ಸ್ ಇದೆ, ಹೈಜೆನಿಕ್ಕಿಗೆ ಒಂದು ಲೈಸೆನ್ಸ್ ಇದೆ. ಅಷ್ಟು ಸುಲಭದಲ್ಲಿ ಮಾಂಸವನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಿಜ್ವಾನ್ ಅವರ ಹತ್ರ ಯಾವ ಲೈಸೆನ್ಸು ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಲೈಸೆನ್ಸ್ ಇಲ್ಲ. FSS ಲೈಸೆನ್ಸ್ ಅಂತಂದರೆ ಅದು ಟೀ ಅಂಗಡಿ ಕೂಡ ಕೊಡ್ತಾರೆ, ಅದು ಮಾರಾಟದ ಲೈಸೆನ್ಸ್ ಅದು. ಆದ್ದರಿಂದ ಆ ಲೈಸೆನ್ಸು ಸಾಗಾಟದ ಲೈಸೆನ್ಸ್ ಅಲ್ಲ, ಇದು ಕಾನೂನು ಬಾಹಿರವಾಗಿ ತರಿಸ್ತಾ ಇರುವಂಥದ್ದು. ಕಾನೂನು ಪ್ರಕಾರ ಅಂತಾದರೆ ಅವರು ಯಾಕೆ ಇಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ? ಮಾಧ್ಯಮ ಜನದನಿ, ಅದು ಜನರ ಪರವಾಗಿ ಇರುವಂಥದ್ದು. ಜನರಿಗೆ ಅನ್ಯಾಯ ಆಗುವಂಥದ್ದನ್ನು ನೋಡಿ ಅದರ ಚರ್ಚೆಗೊಳಪಡಿಸಿ ಸಂವಾದದ ಮೂಲಕ ಅಥವಾ ಅದರ ಇಡೀ ತನಿಖೆ ಮಾಡಿ ಜನರಿಗೆ ನಿಜವಾದ ಸಂಗತಿಯನ್ನು ಹೇಳುವಂಥ ಒಂದು ಜವಾಬ್ದಾರಿ ಇದೆ. ಸಾಂವಿಧಾನಿಕವಾಗಿ ಇದು 4ನೇ ಅಂಗ. ಅಂಥದ್ರಲ್ಲಿ ರಿಜ್ವಾನು ಅದೇ ಡಿಬೇಟಿನ ಒಂದು ಅಂಗಳದಲ್ಲಿ ಕೂತು ಆ್ಯಂಕರಿಗೆ ನೀವು ನಿಮ್ಮ ಲಿಮಿಟನ್ನು ಕ್ರಾಸ್ ಮಾಡ್ತಾ ಇದ್ದೀರಿ ಅಂತ ಯಾಕೆ ಭಾಷೆ ಬಳಸಿದರು? ಹೂ ಆರ್ ಯು ಅಂತ ಯಾಕೆ ಕೇಳಿದರು? ಮಾಧ್ಯಮದ ಜವಾಬ್ದಾರಿ ಅರಿವಿಲ್ವೇನೋ ಹಾಗಾದರೆ ಕನಿಷ್ಠ ಮಟ್ಟದ್ದು? ಈ ಎಲ್ಲ ಉದ್ದಟತನ ಮತ್ತು ಅವರ ಅಲ್ಲಾಟೋಪಿ ಉತ್ತರಗಳು, ಲೈಸೆನ್ಸ್ ಅಂತ ನೋಟಿಸ್ ಕೊಡೋದು, ನೋಟಿಸನ್ನು ಲೈಸೆನ್ಸ್ ಅಂತ ಹೇಳೋದು, ತಕ್ಷಣ ಅಲ್ಲಿ ಲೈಸೆನ್ಸನ್ನು ಮಾಡಿಸ್ಕೊಂಡ್ಬರ್ಲಿಕ್ಕೆ ಹೋದಂಥ ಹೆಬ್ಬೆಟ್ಟಿನ ಶಾಯಿ ಮುದ್ರೆಯಲ್ಲಿ ದಾಖಲೆ ಸಿಗೋದು, ಏನಿದ್ರ ಅರ್ಥ? ಹಾಗಾದರೆ ಬೆಂಗಳೂರಿಗರು ಸಾಮೂಹಿಕವಾಗಿ ಕೊಳೆತ ಮಾಂಸವನ್ನು ತಿಂತಾ ಇದ್ದಾರೆಯೇ? ತಿನ್ನಬಾರದ ಪ್ರಾಣಿಯ ಮಾಂಸವನ್ನು ತಿಂತಾ ಇದ್ದಾರೆಯೇ? ಎಲ್ಲರೂ ಆರೋಪ ಮಾಡುವಾಗೆ ನಾನು ನಾಯಿ ಮಾಂಸ ಅಂತ ನಾನು ಆರೋಪ ಮಾಡಲಾರೆ. ಯಾಕೆಂತಂದರೆ ಈಗ ಆಹಾರ ಇಲಾಖೆಯ DO ಹೇಳುವ ಪ್ರಕಾರ, ಜನಾರ್ದನ್ ಅವರ ಪ್ರಕಾರ ತನಿಖೆ ಆಗಬೇಕು, ಅದರ ಟೆಸ್ಟ್ ಆಗಬೇಕು. ಆ ಟೆಸ್ಟ್ ರಿಪೋರ್ಟ್ ಬರುವಲ್ಲಿವರೆಗೆ ನಾವು ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾರಾಟದ ಕಾನೂನಿನ ಉಲ್ಲಂಘನೆ, ಸುರಕ್ಷತಾ ಕಾನೂನಿನ ಉಲ್ಲಂಘನೆ, ಹೈಜೆನಿಕ್ಕಿನ ಕಾನೂನಿನ ಉಲ್ಲಂಘನೆ, ಶುದ್ಧವಾದ ಮಾಂಸ ಅಲ್ಲವೇ ಅಲ್ಲ ಅನ್ನೋದು ತಲೆಮಾರುಗಳಿಂದ ಮಾಂಸವನ್ನು ಮಾರ್ತಾ ಇರುವಂಥವರು ರಿಜ್ವಾನ್ ಕುರೇಶಿ ಮತ್ತು ಹಿಲಾಲ್ ಅಹಮದ್.
ನಿಮ್ಮಂಥವ್ರು ಹೇಳಿದ್ದಲ್ಲ. ಇಂಥ ಒಂದು ಅನಾರೋಗ್ಯಕರವಾದಂಥ ಕೊಳೆತ ಮಾಂಸವನ್ನು ಬೆಂಗಳೂರಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡಲಾಗ್ತಾ ಇದೆ. 12 ವರ್ಷದಿಂದ ಅಂತಾರೆ. ಹಾಗಾದರೆ ಸರ್ಕಾರ ಏನು ಸತ್ತೋಗಿತ್ತೇನು? BBMP ಇಲಾಖೆ ಶಾಮೀಲಾಗಿದೆ ಮತ್ತು ಅವರಿಗೆ ಪ್ರತಿ ತಿಂಗಳು ಹಪ್ತಾ ಹೋಗುತ್ತೆ ಅನ್ನೋದನ್ನೇ ಈ ಇಬ್ಬರು ಹೇಳ್ತಾರೆ, ಕಂಪ್ಲೇಂಟ್ ಕೊಟ್ಟವರು. ಆದ್ದರಿಂದ ಇದು ಅಧಿಕಾರಿಗಳ ಶಾಮೀಲಿದೆ, ವ್ಯವಸ್ಥೆಯ ಶಾಮೀಲಿದೆ. ಹಾಗಾಗಿ ಇದು ನಡೀತಾ ಇದೆ. ಇದು ಜನದ್ರೋಹ, ಜನಕ್ಕೆ ಮಾಡುವ ಮೋಸ ಮತ್ತು ಹಲವು ಅನಾರೋಗ್ಯಕ್ಕೆ, ರೋಗ ರುಜಿನಗಳಿಗೆ ಇದು ಕಾರಣ ಆಗ್ತಾ ಇದೆ. ಮತ್ತು ಇಷ್ಟು ಕಡಿಮೆ ರೇಟಲ್ಲಿ ಅವರು ಮಾರ್ತಾರೆ ಅಂತಾದರೆ ಅದು ನಿಜವಾಗಿಯೂ ಕುರಿ ಮಾಂಸ ಹೌದೇ ಅನ್ನುವ ಪ್ರಶ್ನೆ ಕಂಪ್ಲೇಂಟ್ ಕೊಟ್ಟವ್ರದ್ದು. ನಾವು ಈಗ ತೀರ್ಮಾನಕ್ಕೆ ಬರೋದಿಲ್ಲ. ಆದರೆ ಇದು ಇಷ್ಟು ಕಡಿಮೆ ದರದಲ್ಲಿ ಅವರಿಗೆ ಹೇಗೆ ಮಾರಾಟ ಮಾಡಲಿಕ್ಕೆ ಪೂರೈಸ್ತದೆ? ಅದು ನಿಜವಾದ ಕುರಿ ಮಾಂಸವೇ ಹೌದಾಗಿದ್ದರೆ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಮತ್ತೆ ತಾನು ಟಿ ವಿಯಲ್ಲಿ ಕೂತ್ಕೊಳ್ತೇನೆ, ತಾನು ಪ್ರೋ ಕಾಂಗ್ರೆಸ್ಸು, ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆ, ನಾನು ಜನಪ್ರಿಯನಿದ್ದೇನೆ ಅನ್ನುವ ದುರಹಂಕಾರದಲ್ಲಿ ರಿಜ್ವಾನ್ ಅವರು ಮಾತಾಡಿದ್ದು ಪ್ರತಿ ಹಂತದಲ್ಲಿ ಅದು ವ್ಯಕ್ತ ಆಗ್ತಾ ಇತ್ತು, ರುಜುಗೊಳ್ತಾ ಇತ್ತು. ಯಾವ ಟಿ ವಿಯಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ರು ಸುವರ್ಣದಲ್ಲಿ, ಅದೇ ಟಿ ವಿಯ ಆ್ಯಂಕರಿನ ಒಂದು ಎದುರು ಕೂತು ಅವರನ್ನೇ ಧಾಷ್ಟ್ಯದಿಂದ ಪ್ರಶ್ನಿಸುವ, ಅವರನ್ನೇ ಮೀರುವ, ಮಾಧ್ಯಮದ ಇತಿಮಿತಿ ಮತ್ತು ಮಾಧ್ಯಮದ ಗೌರವ ಮತ್ತು ಮಾಧ್ಯಮದ ಪ್ರಾತಿನಿಧಿಕವಾದಂಥ ಕರ್ತವ್ಯ ಪ್ರಜ್ಞೆಯನ್ನೇ ವಿರೋಧಿಸುವಂಥ ಧಾಷ್ಟ್ಯವನ್ನು ತೋರಿದ್ರಲ್ಲ, ಅದರ ಹಿಂದೆ ಹಾಗಾದರೆ ಏನಿದೆ? ಸಮಗ್ರವಾಗಿ ತನಿಖೆ ಆಗಬೇಕಿದು. ಇದು ಹಿಂದೂ ಮುಸ್ಲಿಂ ಗಲಾಟೆಯೂ ಅಲ್ಲ, ಅಥವಾ ಇದು ಯಾವುದೇ ಒಂದು ಏನು ಅವರು ನನಗೆ ಪಿಂಪ್ಗಳು ಅಂತ ಹೇಳಿ, ರೋಲ್ ಕಾಲ್ಗಳಂತ ಹೇಳಿ, ಅದು ಏನಾದರೂ ಆಗಲಿ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಮಾಡಿದ್ರ ಅಂತ ಕೇಳಿದ್ರೆ ಜೂನ್ 26 ಮಾಡಿದ್ದೇನೆ ಅಂತಂದ್ರು. ಕಂಪ್ಲೇಂಟ್ ಕಾಪಿ ತೋರಿಸಿ ಅಂದರೆ ತೋರಿಸಿಲ್ಲ. ಯಾವುದೇ ಸಾಕ್ಷ್ಯಗಳನ್ನು ತೋರಿಸಲಿಲ್ಲ. ಯಾವ ಸಾಕ್ಷ್ಯವನ್ನು ಕೇಳಿದ್ರು ಉದ್ದಟತನದ ಮಾತು. ಹೂ ಆರ್ ಯು ಅಂತ ಕೇಳೋದು, ನೀವ್ಯಾರು, ತೋರಿಸ್ಬೇಕಾದಲ್ಲಿ ತೋರಿಸ್ತೇನೆ. ನೋ. ಒಂದು ತನಿಖಾಧಿಕಾರಿಗಳಿಗೆ ಎಷ್ಟು ಹಕ್ಕು ಬಾಧ್ಯತೆ ಇದೆಯೋ, ಮಾಧ್ಯಮಕ್ಕೂ ಶುದ್ಧ ಸಮಾಜವನ್ನು ನಿರೂಪಿಸುವ ಹಕ್ಕಿದೆ, ಬಾಧ್ಯತೆ ಇದೆ, ಜವಾಬ್ದಾರಿ ಇದೆ. ಪ್ರಶ್ನಿಸುವುದು ನಮ್ಮ ಹಕ್ಕು. ಅದನ್ನು ಕೇಳಲಿಕ್ಕೆ ನೀವು ಯಾರು? ಆರೋಪಿಗಳು. ಮಾಡಬಾರ್ದನ್ನು ಮಾಡೋದು, ಮತ್ತೆ ಕೇಳಿದರೆ ನಿಮಗೆ ಮೈ ಮೇಲೆ ಬರುವಂಥ ಸಿಟ್ಟು ಬರುತ್ತಲ್ಲ. ಸತ್ಯವಂತರಾದರೆ, ಶುದ್ಧವಾಗಿ ನೀವು ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅಂತಾದರೆ, ನೀವು ತರಿಸುವ ಮಾಂಸ ಯಾವುದೇ ರೀತಿಯಲ್ಲೂ ಅದು ಕೊಳೆತ ಮಾಂಸ ಅಲ್ಲ ಅನ್ನುವಂಥ ದೃಢೀಕರಣ ಮಾಡುವ ತಾಕತ್ತಿದ್ದರೆ ಶುದ್ಧವಾಗಿ ಮಾತಾಡಿ, ಸಂಯಮದಿಂದ ಮಾತಾಡಿ, ತನಿಖೆಗೆ ಸಹಕರಿಸಿ. ಗಲಾಟೆ ಯಾಕೆ ಮಾಡ್ತೀರಿ? ರೋಷಾವೇಶ ಯಾಕೆ ತೋರಿಸ್ತೀರಿ? ನಿಮ್ಮನ್ನು ಪ್ರಶ್ನಿಸಿದವರೆಲ್ಲ ಗೂಂಡಾಗಳು, ನಿಮ್ಮ ಪ್ರಶ್ನಿಸಿದವರೆಲ್ಲ ಪಿಂಪ್ಗಳು, ನಿಮ್ಮ ಪ್ರಶ್ನಿಸಿದವರೆಲ್ಲ ರೋಲ್ ಕಾಲ್ ಗಿರಾಕಿಗಳು ಅಂತ ಯಾಕೆ ಮಾತಾಡ್ತೀರಿ? ಅವ್ರು ಯಾವುದೇ ಗಿರಾಕಿಗಳಾಗಿರಲಿ, ಅವರು ಪ್ರಶ್ನೆ ಮಾಡಿದ್ದು ಸತ್ಯವೋ ಅಸತ್ಯವೋ, ಅವರು ಪ್ರಶ್ನೆ ಮಾಡಿದ್ದು ಜೆನ್ವಿನ್ನೋ ಅಲ್ವೋ, ಇದು ಮುಖ್ಯ. ಈಗ 14 ಗಂಟೆ ಒಳಗಡೆ ಸೇವಿಸಬೇಕು ಅನ್ನುವಂಥ ರೂಲ್ಸ್ ಇರುವಾಗ ನೀವು 5 ದಿನದ ಮಾರಾಟದ ಒಂದು ಅವಧಿ, ಅದು ಲೆಕ್ಕ ಹಾಕಿದರೆ 120 ಗಂಟೆ ಆಗುತ್ತೆ. ಅದರಲ್ಲೂ ನಿಮ್ಮದು ಯಾವುದೇ ಫ್ರೋಝನ್ ಫುಡ್ ಅಲ್ಲ, ಯಾವುದೇ ಒಂದು ಸಾಗಾಟದ ನಿಯಮದ ಯಾವ ವಾಹನ ಕೋಲ್ಡ್ ಸ್ಟೋರೇಜ್ ಇರಬೇಕೋ ಅದಲ್ಲ. ಫಿಶ್ ಅಂತ ಬೋರ್ಡ್ ಇದೆ, ಒಳಗೆ ಮಾಂಸ ಇದೆ, ಅದನ್ನು ಕೇಳ್ತಾರೆ. ನಾವು ಯಾವ್ದು ಬೇಕಾದ್ರೂ ತರ್ತೇವೆ ರೀ, ನೀವು ಯಾರು ಅಂತ ಕೇಳ್ತೀರಿ ನೀವು ನಮ್ಮ ವರದಿಗಾರರಿಗೆ. ಏನಂತ ಭಾವಿಸಿದಿರಿ? ಲೇಬಲಿಂಗ್ ಆ್ಯಕ್ಟ್ ಅಂತ ಉಂಟು, ಗೊತ್ತಾ ನಿಮ್ಗದು? ಏನು ಲೇಬಲ್ ಇರುತ್ತೋ ಅದು ಒಳಗೆ ಅದು ಇರತಕ್ಕದ್ದು. ಅಂತ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದಂತೆ ಮಾತಾಡ್ತಾರೆ ರಿಜ್ವಾನ್. ಹಾಗಾದಾಗ ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ವ್ಯವಹಾರ ಇದೆಲ್ಲವನ್ನು ಗಮನಿಸಿದರೆ ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಇದೆ ಅಂತಲೇ ನನಗೆ ಸಂದೇಹ ಬರ್ತಾ ಇದೆ. ಮಾಂಸ ವ್ಯಾಪಾರದ ಒಂದು ಮಾಫಿಯಾ ಇದು. ಇದು ಯಾವ ಪ್ರಾಣಿಯ ಮಾಂಸ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದಲ್ಲದೆ ಇದ್ರೆ ಇವ್ರಿಗೆ 550 ರೂಪಾಯಿಗೆ ಹೆಂಗೆ ಕೊಡ್ಲಿಕ್ಕೆ ಪೂರೈಸ್ತದೆ? 550ಕ್ಕೆ ಅದು ಎಷ್ಟು ಬೃಹತ್ ಪ್ರಮಾಣದಲ್ಲಿ. ಒಂದು. ಎರಡನೇದು, ಅಶುದ್ಧ ಮಾಂಸವನ್ನು
ಸಾರ್ವಜನಿಕವಾಗಿ ಹೋಟೆಲ್ಗಳಿಗೆ ಅವರು ಮಾರಾಟ ಮಾಡ್ತಾರೆ, ಸರಬರಾಜು ಮಾಡ್ತಾರೆ ಅಂತಾದರೆ ಹಾಗಾದರೆ ಅವ್ರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವೇ? ಹೋಟೆಲ್ನವರು ಏನು ಮಣ್ಣು ತಿಂತಾ ಇದ್ದೀರಾ? ನೀವು ಸಾರ್ವಜನಿಕರ ಹೈಜೆನಿಕ್ನ ಬಗ್ಗೆ, ಆರೋಗ್ಯದ ಬಗ್ಗೆ ನಿಮಗೂ ಜವಾಬ್ದಾರಿ ಇದೆಯಲ್ಲ. ಕಡಿಮೆ ದರ್ಜೆಯಲ್ಲಿ ಸಿಗುತ್ತೆ ಅಂತೇಳಿ ಹಿಂದೆ ಮುಂದೆ ನೋಡ್ದೇನೆ ಹೈಜೆನಿಕ್ ಸರ್ಟಿಫಿಕೇಟ್ ತೋರಿಸು ಕೇಳಿದ್ರ ಅವ್ರ ಹತ್ರ? ನೀವು ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರ? ಅದು ಇದೇ ಮಾಂಸ ನಿಮಗೆ ಸರಬರಾಜು ಆಗ್ತಾ ಇರೋದು ನಿಜವಾಗಿಯೂ ಅದು ಆಡಿನ ಮಾಂಸ, ಕುರಿ ಮಾಂಸ ಅನ್ನುವಂಥ ಯಾವುದಾದ್ರೂ ಒಂದು ಪ್ರಮಾಣಬದ್ಧತೆಯನ್ನು ಮಾಡ್ಕೊಂಡಿದ್ರೆ ನೀವು ಹೋಟೆಲ್ನವರು? ಹೋಟೆಲ್ನವರನ್ನು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡಬೇಕು. ಕೇವಲ ರಜಾಕ್ ಆ್ಯಂಡ್ ಆ 20 ಜನರ ಪ್ರಶ್ನೆ ಅಷ್ಟೇ ಅಲ್ಲ, ಹೋಟೆಲ್ನವರು ಕೂಡ ಯಾರ್ಯಾರು ಇವರಿಗೆ ಸರಬರಾಜು ಮಾಡ್ತಾ ಇದ್ರು, ಅವರು ಯಾರ್ಯಾರು ಇವರಿಂದ ಮಾಂಸವನ್ನು ತೆಗೆದುಕೊಳ್ತಾ ಇದ್ರು ಅಂಥವ್ರು ಎಲ್ಲರನ್ನೂ ಕಾನೂನಿನ ಕುಣಿಕೆಗೆ ಒಳಪಡಿಸ್ಬೇಕು, ತನಿಖೆಗೆ ಒಳಪಡಿಸ್ಬೇಕು. ಯಾಕೆಂತಂದರೆ ಇದು ನಂಬಿಕೆಯ ಪ್ರಶ್ನೆ, ಸಾರ್ವಜನಿಕ ಜೀವನದ ನಂಬಿಕೆಯ ಪ್ರಶ್ನೆ, ರೆಸ್ಟೋರೆಂಟ್ಗಳ ಮೇಲೆ ಜನಸಾಮಾನ್ಯರಿಟ್ಟ ನಂಬಿಕೆಯ ಪ್ರಶ್ನೆ. ಅದಕ್ಕೆ ದ್ರೋಹ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ. ಬಳಕೆದಾರರ ಆ್ಯಕ್ಟ್ ಪ್ರಕಾರ ಕೂಡ, ಕನ್ಸ್ಯೂಮರ್ ಆ್ಯಕ್ಟ್ ಪ್ರಕಾರ ಕೂಡ ಇದನ್ನು ಪ್ರಶ್ನಿಸಬಹುದು, ಪ್ರಶ್ನಿಸಬೇಕು. ಯಾಕೆಂತಂದರೆ ಇವತ್ತು ಬರಬಾರದ ರೋಗಗಳು ಬರ್ತಾ ಇದೆ, ಅಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸಾವುಗಳು ಸಂಭವಿಸ್ತಾ ಇದೆ, ಹೊಸ ರೋಗಗಳು ಅಡರ್ತಾ ಇದೆ. ಇದೆಲ್ಲದಕ್ಕೂ ನಮ್ಮ ಆಹಾರದ ಶುದ್ಧೀಕರಣ ಇಲ್ಲದೇ ಇರುವುದೇ ಕಾರಣ. ಆಹಾರದ ಸಮಸ್ಯೆಯೇ ನಮ್ಮ ಬಹುದೊಡ್ಡ ಸಮಸ್ಯೆ ಆಗಿದೆ. ಅದರಲ್ಲೂ ಮಾಂಸಾಹಾರದಲ್ಲಿ ಇಂಥ ಒಂದು ಹೇಸಿಗೆಯ ದಂಧೆ ನಡೀತದೆ ಅಂತ ಆದರೆ, ರಜಾಕ್ ನಿಮಗೆ ಯಾವ ನೈತಿಕತೆ ಇದೆ ರೀ ಸಮಾಜದ ಎದುರು ಬಂದು ಡಿಬೇಟಲ್ಲಿ ಭಾಗವಹಿಸುವಂಥದ್ದು? ಯಾವ ನೈತಿಕತೆ ಇದೆ? ಯಾವ ಲೈಸೆನ್ಸಿನ ಆಧಾರದಲ್ಲಿ, ಯಾವ ಕಾನೂನಿನ ಆಧಾರದಲ್ಲಿ, ಯಾವ ಹೈಜೆನಿಕ್ನ ಆಧಾರದಲ್ಲಿ ನೀವು ರೈಲಲ್ಲಿ ಅಂಥ ಮೂಟೆ ಥರ ಥರ್ಮೋಕಾಲ್ ಬಾಕ್ಸಲ್ಲಿ ಐಸ್ ಹಾಕಿ ಮಾಂಸವನ್ನು ತಂದು 6-7 ದಿನದ ನಂತರ ಅದನ್ನು ಮಾರಾಟ ಮಾಡ್ತಿದ್ದೀರಿ? ನಿಮಗೆ ನೈತಿಕತೆ ಇಲ್ವಾ? ಯಾವ ನೈತಿಕತೆ ಇದೆ ನಿಮಗೆ ಮಾತಾಡೋದು? ಎಂತೆಂಥವ್ರ ಹಿಂದೆ ಎಂತೆಂಥ ಕಥೆಯರಿ ಇದು. ಏನು ನಾವು ದೊಡ್ಡ ಸುಬುಗರು, ಸಮಾಜ ಸುಧಾರಕರು, ಧರ್ಮಬೀರುಗಳು, ಸಂವಿಧಾನವನ್ನು ಅರ್ಧ ಕುಡಿದಿದ್ದೇವೆ ಅನ್ನುವ ರೀತಿಯಲ್ಲಿ ಅಲ್ಲಿ ಬಂದುಕೊಂಡು ಏನು ಪೋಸ್ ಕೊಡ್ತೀರಿ ಡಿಬೇಟಲ್ಲಿ? ಇಲ್ಲಿ ಮಾಡುವ ದಂಧೆ ನೋಡಿದರೆ ಇಂಥ ಹಲ್ಕ ಕೆಲಸ ಹೇಗೆ ಸಾಧ್ಯ? ಇದು ಮನುಷ್ಯತ್ವ ಇದೆಯಾ ನಿಮಗೆ? ಒಂದೊಮ್ಮೆ ನಿಮ್ಮ ಮಾಂಸ ನಿಜವಾಗಿಯೂ ಅದು ಇದೇ ಮಟನ್ ಅಂತಲೇ ಇಟ್ಕೊಳ್ಳೋಣ, ಆದರೆ ಅದು ಕೊಳೆತ ಮಾಂಸ ಅಲ್ಲ ಅಂತ ಹೇಗೆ ಪ್ರೂವ್ ಮಾಡ್ತೀರಿ? ಅಶುದ್ಧ ಮಾಂಸ ಅಲ್ಲ ಅಂತ ಹೇಗೆ ಪ್ರೂವ್ ಮಾಡ್ತೀರಿ? ಅಷ್ಟು ಕಡಿಮೆ ರೇಟಿಗೆ ಹೆಂಗೆ ಕೊಡ್ತೀರಿ? ನಿಮ್ಮ ಮೂಲ ಏನು? ಇದು ಈಗ ಪ್ರಶ್ನೆ. ಇದು ತನಿಖೆ ಆಗಬೇಕು. ನಮಸ್ತೆ.